ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಪರೀಕ್ಷೆಗಳು ಯಾವಾಗ ನಡೀಬಹುದು, ಮತ್ತು RRB ಗ್ರೂಪ್ ಡಿ ಮೇಲೆ ಇದ್ದಂತಹ ಕೋರ್ಟ್ ಕೇಸ್ ಏನಾಯಿತು, ಮತ್ತು ನಿನ್ನೆ ಅಂದರೆ 8ನೇ ತಾರೀಕು ಒಂದು ಎಕ್ಸಾಮ್ ಬಗ್ಗೆ ಎಕ್ಸಾಮ್ ಡೇಟ್ ಬಗ್ಗೆ ಒಂದು ನೋಟಿಸ್ ಬಂದಿತ್ತು. ಅದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ RRB ಗ್ರೂಪ್ ಡಿದು. ಅದರಲ್ಲಿ ನಿಮಗೆ GK GS, ಮ್ಯಾಥಮೆಟಿಕ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳದ್ದು ಹೇಳ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಇವತ್ತು ಜಾಯಿನ್ ಆದರೂ ಹಿಂದಿನ ತರಗತಿಗಳನ್ನು ಎಲ್ಲವನ್ನು ನೋಡಬಹುದು. ಕೇವಲ ನಿಮಗೆ 499 ರೂಪಾಯಿಯಲ್ಲಿ ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಈ ಕೋರ್ಸ್ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಆದರೂ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಹಲವಾರು ಜನ ವಾಟ್ಸಪ್ನಲ್ಲಿ ಮತ್ತು ಹಾಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದ್ರಿ ಹಲವಾರು ಜನ, ಸರಿ RRB ಗ್ರೂಪ್ ಡಿ ಪರೀಕ್ಷೆಗಳು ಯಾವಾಗ ಅಂತ, ಮತ್ತು ಕೋರ್ಟ್ ಕೇಸ್ ಇತ್ತಲ್ವ ಅದು ಏನಾಯಿತು, ಮತ್ತು ಲೇಟೆಸ್ಟ್ ಅಪ್ಡೇಟ್ ಅಂದರೆ ನಿನ್ನೆ ಏನೋ RRB ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಸ್ ಬಂದಿದೆ, ಅದು ನಿಜಾನ ಸುಳ್ಳ ಅಂತ ಈ ಥರ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅವುಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನಿನ್ನೆ 8ನೇ ತಾರೀಕಿಗೆ ಒಂದು ನೋಟಿಸ್ ಬಂತು. ಏನಂತ ಬಂತು ಅಂದರೆ ನೋಟಿಸ್ ರಿಗಾರ್ಡಿಂಗ್ ಟೆಂಟೇಟಿವ್ ಶೆಡ್ಯೂಲ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ, ಅಂದರೆ ತಾತ್ಕಾಲಿಕ ದಿನಾಂಕವನ್ನು ನಿನ್ನೆ ಬಿಡುಗಡೆ ಮಾಡಿದರು ಅಂತ ಬಂತು. ಅದರಲ್ಲಿ ಯಾವಾಗಿದೆ ಅಂದರೆ ನವೆಂಬರ್ 17ರಿಂದ ಡಿಸೆಂಬರ್ ಎಂಡ್ವರೆಗೂ ನಿಮ್ಮದು RRB ಗ್ರೂಪ್ ಡಿ ಪರೀಕ್ಷೆಗಳು ಇರ್ತವೆ ಅಂತ ಈ ನೋಟಿಸ್ನಲ್ಲಿ ಇತ್ತು. ಹೌದಾ? RRB ಗ್ರೂಪ್ ಡಿ ಪರೀಕ್ಷೆಗಳು ಯಾವಾಗಿಂದ ಸ್ಟಾರ್ಟ್ ಅಂತ ಇದ್ದಾವೆ ಇದರಲ್ಲಿ ನವೆಂಬರ್ 17ರಿಂದ. ಆದರೆ ಇದು ಎಕ್ಸಾಕ್ಟಾಗಿ ಅವರೇ ಬಿಟ್ಟಿರ್ಬೋದು, ಆದರೆ ಕೋರ್ಟ್ ಕೇಸ್ ಇತ್ತು ನೋಡಿ, ಅದನ್ನು ಅಕ್ಟೋಬರ್ 30ಕ್ಕೆ, ಸೆಪ್ಟೆಂಬರ್ 1ಕ್ಕಿತ್ತು ಅದು ಫಸ್ಟು, ಅದನ್ನು ಅಕ್ಟೋಬರ್ 30ಕ್ಕೆ ಪೋಸ್ಟ್ಪೋನ್ ಮಾಡಿದರು. ಅಂದರೆ ಅವತ್ತು ವಿಚಾರಣೆ ನಡೆಯುತ್ತೆ ಅಂತ. ಅಂದರೆ ಕ್ಯಾಟ್ನಲ್ಲಿ ITIಗೆ ಸಂಬಂಧಿಸಿದ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ 30ರಂದು ನಡೆಸಲಾಗುವುದು ಅಂತ ಕೋರ್ಟ್ನಿಂದ ಆದೇಶ ಬಂತು. ಹೌದಾ? ಅಕ್ಟೋಬರ್ 30ರವರೆಗೂ ಸ್ಟೇ ಇರುತ್ತೆ ಅಂತ ಹೇಳಿದರು. ಅಂದರೆ ಅಲ್ಲಿಯವರೆಗೆ ಯಾವುದೇ ರೀತಿ ಎಕ್ಸಾಮ್ಗಳು ನಡೆಯೋದಿಲ್ಲ, ಎಕ್ಸಾಮ್ ಡೇಟನ್ನು ಬಿಡೋದಿಲ್ಲ ಅಂತ ಹೇಳಿದರು. ಆದರೆ ನಿನ್ನೆ ಏನು ಮಾಡಿದರು, ನಿನ್ನೆ ಈ ನೋಟಿಸ್ನ ಬಿಟ್ಟರು. ಅದರಲ್ಲಿ ಏನಿದೆ, ನವೆಂಬರ್ 17ರಿಂದ ಪರೀಕ್ಷೆಗಳು ಪ್ರಾರಂಭ ಅಂತ. ಇದು ನಿಜಾನೂ ಇರಬಹುದು. ಯಾವ ಥರ ಅಂದರೆ ಈ ನವೆಂಬರ್ನಲ್ಲಿ ಯಾವುದೇ ರೀತಿ ಬೇರೆ ಎಕ್ಸಾಮ್ಗಳು ಇಲ್ಲ. ಹೌದಾ? ಈ ಬ್ಯಾಂಕಿಂಗ್ ಎಕ್ಸಾಮ್ ಆಗಲಿ ಅಥವಾ SSC ಎಕ್ಸಾಮ್ ಆಗಲಿ ನವೆಂಬರ್ನಲ್ಲಿ ಇಲ್ಲ. ಹೀಗಾಗಿ ನಡೆಸಿದ್ರು ನಡೆಸಬಹುದು. ಯಾವಾಗ? 17ನೇ ತಾರೀಕು, ನವೆಂಬರ್ 17ರಿಂದ. ಆದರೆ ಇದು ಫಿಕ್ಸ್ ಅಲ್ಲ, ಬಟ್ ನವೆಂಬರ್ನಲ್ಲಿ ಪರೀಕ್ಷೆಗಳು ನಡೀತವೆ. ಹೀಗಾಗಿ ನೀವೇನು ಮಾಡಿ, ಯಾವುದು ಸೆಪ್ಟೆಂಬರ್ 30ರವರೆಗೂ ನೋಡೋದು. ಆದರೆ ಒಂದು ವೇಳೆ ಸೆಪ್ಟೆಂಬರ್ 30ಕ್ಕೆ ಏನಾದರೂ ಆದೇಶ ಬಂದು ಪರೀಕ್ಷೆ ನಡೆಸ್ರಿ ಅಂತ, ಎಕ್ಸಾಮ್ ಮಾತ್ರ ಫಿಕ್ಸ್ ನಡೆಸ್ತಾರೆ, ಆದರೆ ಯಾವಾಗ ನಡೆಸೋದು ಅಂತ ಡೇಟ್ ಫಿಕ್ಸ್ ಮಾಡಿಲ್ಲ. ಹೀಗಾಗಿ ಇದೇ ಡೇಟಿಗೂ ನಡೆಸಿದ್ರು ನಡೆಸ್ಬೋದು. ಹೀಗಾಗಿ ನೀವು ತಯಾರಿಯನ್ನು ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ನೋಡಿ, ಅವರು ಇದೇ ಎಕ್ಸಾಮ್ ಡೇಟು ಅಂತ ಫಿಕ್ಸ್ ಆಗಿ ಸ್ಟಡಿ ಮಾಡಿ. ಯಾಕಂದರೆ ಸಡನ್ಲಿ ನಿಮಗೆ ಕೋರ್ಟ್ ಕೇಸ್ ಆಗೋವರೆಗೂ ನಿಂತು ಆಮೇಲೆ ಓದ್ಕೊತೀನಿ ಅಂದರೆ ಆಗಲ್ಲ. ಹೀಗಾಗಿ ನವೆಂಬರ್ 17ಕ್ಕೆ ನಮ್ಮದು ಎಕ್ಸಾಮ್ ಅಂತ ಹೇಳಿ ನಾವು ಪ್ರಿಪೇರ್ ಆಗ್ಬೋದು. ಮುಂದೆ ಇನ್ನೊಂದು ತಿಂಗಳು ಪೋಸ್ಟ್ಪೋಂಡ್ ಆದ್ರೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ನಮ್ಮ ಎಕ್ಸಾಮ್ ಡೇಟ್ ಯಾವಾಗ ಅಂದರೆ RRB ಗ್ರೂಪ್ ಡಿ ನವೆಂಬರ್ 17. ಯಾಕಂದರೆ ಆವಾಗ ಯಾವುದೇ ರೀತಿ ಬೇರೆ ಎಕ್ಸಾಮ್ ಇರಲ್ಲ. ಇವು ಒಬ್ಬೊಬ್ಬರು ಅದನ್ನು ಹೇಳಿದ್ದೇನು, ಯಾವುದು ಬ್ಯಾಂಕಿಂಗ್ ಎಕ್ಸಾಮ್ ಇರ್ತವೆ ಸರ್ ಅವಾಗ ಅಂತ ಹೇಳಿದರು. ಬ್ಯಾಂಕಿಂಗ್ ಎಕ್ಸಾಮ್ ಯಾವ ಥರ ಇರ್ತವೆ ಅಂದರೆ ಸಂಡೇ, ಶನಿವಾರ ಮತ್ತು ರವಿವಾರ ಮಾತ್ರ ಬ್ಯಾಂಕಿಂಗ್ ಎಕ್ಸಾಮ್ಗಳು ಇರ್ತವೆ, ಪ್ರತಿದಿನ ಇರಲ್ಲ. ಆದರೆ ಈ SSC ಎಕ್ಸಾಮು ಮತ್ತು ಈ RRB ಎಕ್ಸಾಮ್ ಏನಿರ್ತಾವೆ ನೋಡಿ, ಶನಿವಾರ ಮತ್ತು ರವಿವಾರ ಇರಂಗಿಲ್ಲ. ಹೀಗಾಗಿ ಆ ಬ್ಯಾಂಕ್ ಎಕ್ಸಾಮ್ ಆವಾಗಲೇ ನವೆಂಬರ್ನಲ್ಲಿ ಇದ್ದರೂ ಸಹ ಅವರು ಶನಿವಾರ ಮತ್ತು ರವಿವಾರ ಮಾತ್ರ ಬರೆಸ್ತಾರೆ ಬ್ಯಾಂಕ್ನವರು. ಇದು ಆ ಥರ ಇರಲ್ಲ, ಕಂಟಿನ್ಯೂಸ್ ಇರುತ್ತೆ. ಶನಿವಾರ ಮತ್ತು ರವಿವಾರ ಪರೀಕ್ಷೆಗಳು ಇರೋದಿಲ್ಲ ಈ ಯಾವುದು RRB ಮತ್ತು SSCದು. ಹೀಗಾಗಿ ನವೆಂಬರ್ನಲ್ಲಿ ನಿಮ್ಮದು ಪರೀಕ್ಷೆ ಆಗುತ್ತೆ. ಹೀಗಾಗಿ ನಿಮ್ಮದು ಪರೀಕ್ಷಾ ದಿನಾಂಕ ಯಾವುದು ಅಂದರೆ ನವೆಂಬರ್ 17 ಅಂತಲೇ ಫಿಕ್ಸ್ ಆಗೋದು. ಹೌದಾ? ಒಂದು ಸ್ವಲ್ಪ ಮುಂದೆನೇ ಹೋಗ್ಬೋದು. ಯಾಕಂದರೆ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತಾತ್ಕಾಲಿಕ ದಿನಾಂಕ ಅಂತ ಕೊಟ್ಟಿದ್ದಾರೆ. ಮುಂದಕ್ಕೂ ಹೋಗ್ಬೋದು, ಇದಕ್ಕಿಂತ ಬೇಗ ಮಾತ್ರ ಆಗಲ್ಲ.
ಯಾಕಂದರೆ ಕೋರ್ಟ್ನಿಂದ ಆದೇಶ ಏನು ಬರುತ್ತೆ ಅಂತ ನೋಡ್ಕೋಬೇಕು. ಆದರೆ ನಾವು ಎಕ್ಸಾಕ್ಟ್ ಡೇಟ್ ಎಷ್ಟಂದರೆ ನವೆಂಬರ್ 17ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ. ಹೀಗಾಗಿ ಎಲ್ಲರೂ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.